ಆಯಿಲ್ ಮಾಡೋದಕ್ಕೆ ಇದು ಸಿಪ್ಪೆನ ತೆಗೆಯುವಂಥ ಅವಶ್ಯಕತೆ ಇಲ್ಲ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದು ಇನ್ನೂ ಕೂಡ ಸ್ವಲ್ಪ ಬ್ರೌನ್ ಆಗಬೇಕು. ಏನೇ ಮಾಡಿದರೂ ತಲೆ ಕೂದಲು ಉದುರೋದು ಮಾತ್ರ ಸ್ಟಾಪ್ ಆಗ್ತಾನೇ ಇಲ್ಲ. ಇದಕ್ಕೆ ಪರಿಹಾರವೇ ಇಲ್ವಾ ಅನ್ನೋರು ನಿಮ್ಮೆಲ್ಲ ಸರ್ಚನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. ತಲೆ ಕೂದಲು ಸಿಕ್ಕಾಪಟ್ಟೆ ಉದುರ್ತಾ ಇದೆ. ಯಾವುದೇ ಥರದ ಹೇರ್ ಆಯಿಲ್ ಟ್ರೈ ಮಾಡಿದರೂ ವರ್ಕ್ ಆಗ್ತಾ ಇಲ್ಲ, ಯಾವುದೇ ಥರದ ಶಾಂಪು ಟ್ರೈ ಮಾಡಿದರೂ ವರ್ಕ್ ಆಗ್ತಾ ಇಲ್ಲ. ತಲೆ ಕೂದಲು ಉದುರ್ತಾನೇ ಇದೆ, ತುಂಬಾ ತೆಳ್ಳಗಾಗ್ತಾ ಇದೆ, ದಪ್ಪ ಬರ್ತಾ ಇಲ್ಲ, ಬೇಗ ಉದ್ದ ಬರ್ತಾ ಇಲ್ಲ, ಹೇರ್ ಗ್ರೋತ್ ಚೆನ್ನಾಗ್ ಆಗ್ತಾ ಇಲ್ಲ, ಸಾಫ್ಟ್ ಇಲ್ಲ, ಸಿಲ್ಕೇ ಇಲ್ಲ, ಕಪ್ಪಾಗಿಲ್ಲ. ಇದೆಲ್ಲ ಕಂಪ್ಲೇಂಟ್ಸ್ ನಿಮ್ಗಿದ್ರೆ ಬೇರೆ ಬೇರೆ ತರದ ಪ್ರಾಡಕ್ಟ್ಸ್ ಗಳನ್ನು ಹುಡುಕ್ತಾ ಇದ್ರೆ ನಿಮ್ಮ ಆ ಸರ್ಚ್ ಅನ್ನ ಇವತ್ತಿಗೆ ನಿಲ್ಲಿಸಿ. ಯಾಕಂತಂದ್ರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತವಾಗಿರುವಂತ ಅಷ್ಟೇ ಸುಲಭವಾಗಿರುವಂತಹ ಹೇರ್ ಆಯಿಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದನ್ನ ಏನು ಅಂತಂದ್ರೆ ನೀವು ಅಲ್ಲಿ ಇಲ್ಲಿ ಹುಡುಕುವಂತ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಮಾಡ್ಕೋಬಹುದು. ಇದನ್ನ ಮಾಡೋದಕ್ಕೆ ನಿಮ್ಗೆ ಅಲೋವೆರಾ ಮತ್ತೆ ಕೋಕೋನಟ್ ಆಯಿಲ್ ಇದ್ರೆ ಸಾಕು, ಪರ್ಫೆಕ್ಟ್ ಆಗಿ ಮಾಡ್ಬೋದು. ಆದ್ರೆ ಮಾಡುವಾಗ ಹೆಚ್ಚು ಕಮ್ಮಿ ಆಗ್ಬಾರ್ದು. ಅದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಹೇರ್ ಆಯಿಲ್ ಅನ್ನು ಸುಲಭವಾಗಿ ಮನೆಯಲ್ಲಿ ಯಾವ ತರ ಮಾಡೋದು, ಯಾವ ತರ ಉಪಯೋಗ ಮಾಡ್ಬೋದು ಎಲ್ಲದನ್ನು ಹೇಳ್ಕೊಡ್ತಾ ಇದ್ದೇನೆ. ಎಲ್ಲದರಿಂದ ಜಾಸ್ತಿ ಆಗಿ ಇದನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಯಾರು ಬೇಕಾದ್ರೂ ಹಾಕ್ಬೋದು. ಇದರಿಂದ ಒಂದೆರಡು ಪ್ರಾಬ್ಲಮ್ ಸಾಲ್ವ್ ಆಗೋದಲ್ಲ, ನಿಮ್ ತಲೆಕೂಲಿಗೆ ಸಂಬಂಧಪಟ್ಟ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಡ್ಯಾಂಡ್ರಫ್ ಇದ್ರೆ ಕಮ್ಮಿ ಆಗುತ್ತೆ, ತಲೆಕೂಲು ಉದ್ರೋದು ಕಮ್ಮಿ ಆಗುತ್ತೆ, ದಪ್ಪ ಬರುತ್ತೆ, ಉದ್ದ ಬರುತ್ತೆ, ಸಿಲ್ಕಿ ಆಗುತ್ತೆ, ಸಾಫ್ಟ್ ಆಗುತ್ತೆ, ತುಂಬಾ ಚೆನ್ನಾಗುತ್ತೆ. ನಾನು ರೆಗ್ಯುಲರ್ ಆಗಿ ಮಾಡಿ ಇರ್ತಾ ಇರ್ತೇನೆ. ಯಾಕಂತಂದ್ರೆ ನನ್ನ ಮಗಳಿಗೆ ನಾನು ಯೂಶುವಲ್ ಆಗಿ ಈ ತರ ನ್ಯಾಚುರಲ್ ಆಗಿ ಮನೇಲೇ ಮಾಡಿರುವಂತ ಹೇರ್ ಆಯಿಲ್ ಅನ್ನೇ ಜಾಸ್ತಿ ಉಪಯೋಗ ಮಾಡುವಂಥದ್ದು. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ ನ ತಿಳಿಸಿ. ಫಸ್ಟ್ ಟೈಮ್ ಏನಾದ್ರು ನೀವು ನನ್ನ ಈ ಅಮ್ನಿಸ್ ಗ್ಲೋ ಚಾನೆಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದ್ರೆ ಇದರಲ್ಲಿ ಬ್ಯೂಟಿ ಮತ್ತೆ ಹೇರ್ ಕೇರ್ಗೆ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳನ್ನ ಹಾಕ್ತಾ ಇರ್ತೇನೆ. ನಿಮ್ಗೆ ಇದರಿಂದ ಉಪಯೋಗಕ್ಕೆ ಬರ್ಬೋದು. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ಈ ಸ್ಪೆಷಲ್ ಆಗಿರುವಂತಹ ಆಯಿಲ್ ಅನ್ನು ಮಾಡೋದಕ್ಕೆ ನಾನು ಒಂದು ತುಂಡು ಅಲೋವೆರಾನ ತಗೊತಾ ಇದ್ದೇನೆ. ಈ ಅಲೋವೆರಾನ ನೀವು ಫಸ್ಟ್ ಒಂದ್ಸರಿ ತೊಳ್ಕೊಂಡು ಇದರ ಈ ಮುಳ್ಳಿನ ಥರ ಇರುತ್ತಲ್ವ ಸೈಡಲ್ಲಿ, ಅದನ್ನ ಲೈಟಾಗಿ ಈ ಥರ ತೆಗಿಬೇಕು. ಜಸ್ಟ್ ಸಿಂಪಲಾಗಿ ಈ ಥರ ಕಟ್ ಮಾಡಿದರೆ ಸಾಕು, ಎರಡೂ ಸೈಡಿಂದ. ಅಂದರೆ ಈ ಮುಳ್ಳಿನ ಭಾಗ ನಮಗೆ ಬೇಕಾಗಿರಲ್ಲ. ಈ ತುಂಡು ಏನಿದೆ ಇದನ್ನ ನಾವು ಕ್ಯೂಬ್ ಥರ ಇವಾಗ ಕಟ್ ಮಾಡಬೇಕು. ಇನ್ನೊಂದು ಏನು ಅಂತಂದರೆ ಇದರ ಸಿಪ್ಪೆನ ನೀವು ತೆಗೆಯುವಂಥ ಅವಶ್ಯಕತೆ ಇಲ್ಲ. ಕೆಲವೊಂದು ಸರಿ ಜೆಲ್ಲೆಲ್ಲ ತಗೊಳ್ಳೋದಕ್ಕೆ ನಾವು ಸಿಪ್ಪೆನ ತೆಗಿತೀವಲ್ವ, ಆದರೆ ಈ ತಲೆಗೆ ಹಾಕುವಂಥ ಆಯಿಲ್ ಮಾಡೋದಕ್ಕೆ ಇದರ ಸಿಪ್ಪೆನ ತೆಗೆಯುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಸಿಪ್ಪೆಯಲ್ಲೇ ತುಂಬ ನಮ್ಮ ತಲೆ ಕೂದಲಿನ ಗ್ರೋತಿಗೆ ಬೇಕಾಗುವಂಥ ಅಂಶಗಳು ಇರುತ್ತೆ. ಇನ್ನು ಈ ಥರ ನೀವು ಕ್ಯೂಬ್ ಥರ ಕಟ್ ಮಾಡಬೇಕು. ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಯಾಕಂತಂದರೆ ಆಯಿಲನ್ನು ನಾವು ಕಾಯಿಸ್ಕೊತೀವಲ್ವ, ಆವಾಗ ಇದು ಬೇಗ ಅಂದರೆ ಇದರ ಅಂಶ ಬೇಗ ಆಯಿಲ್ ಒಳಗಡೆ ಸೇರಿಕೊಳ್ಳುತ್ತೆ. ಅದರಿಂದ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಒಂದು ಬೌಲಷ್ಟು ಆಯಿಲನ್ನು ಕಾಯಿಸೋದಕ್ಕೆ ಇಷ್ಟು ಸಾಕು ನಮಗೆ. ಅಲೋವೆರಾನ ಟ್ಯೂಬ್ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಅಂತಂದರೆ ಇದು ಕರಿಬೇವು. ಫ್ರೆಶ್ ಆಗಿರುವಂಥ ಕರಿಬೇವನ್ನು ತೊಳ್ಕೊಂಡು ಒಂಚೂರು ಇದನ್ನ ಡ್ರೈ ಮಾಡಬೇಕು. ನೀವು ರೂಮ್ ಟೆಂಪ್ರೇಚರ್ಗೆ ಇಟ್ಬಿಟ್ಟು ಅಥವಾ ಫ್ಯಾನ್ ಕೆಳಗಡೆ ಇಟ್ಬಿಟ್ಟು ಡ್ರೈ ಮಾಡಿದರೂ ಓಕೆ, ಅಥವಾ ಆಲ್ರೆಡಿ ತೊಳ್ಕೊಂಡಿರುವಂಥ ಕರಿಬೇವು ಏನಾದರೂ ಇದ್ದರೆ ಒಣಗಿರುವಂಥದ್ದು ಅದು ಓಕೆ. ಇಲ್ಲದಿದ್ದರೆ ಈ ಥರ ಬಟ್ಟೆಯಿಂದ ಸ್ವಲ್ಪ ಅದರ ಪಸೆನ ತೆಗೆದ್ಬಿಟ್ಟು ಒಂದಿಷ್ಟು ಕರಿಬೇವನ್ನು ನಾವು ತಗೋಬೇಕು. ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಅಂತಂದರೆ ಸ್ವಲ್ಪ ಮೆಂತೆ. ಇನ್ನೊಂದು ಅತಿ ಮುಖ್ಯವಾಗಿರುವಂಥ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಅದು ತೆಂಗಿನ ಎಣ್ಣೆ. ಪ್ಯೂರ್ ಆಗಿರುವಂತಹ ಗಾಣದ ತೆಂಗಿನ ಎಣ್ಣೆ ಇದ್ದರೆ ತುಂಬ ಒಳ್ಳೆಯದು. ಯಾಕಂತಂದರೆ ತಲೆ ಕೂದಲಿನ ಗ್ರೋತಿಗೆ ಇದೆಯಲ್ವ, ಎಲ್ಲದಕ್ಕಿಂತ ಮುಖ್ಯವಾಗಿ ತೆಂಗಿನ ಎಣ್ಣೆ ತುಂಬ ಉತ್ತಮ. ಆದ್ದರಿಂದ ಆದಷ್ಟು ಪ್ಯೂರ್ ಆಗಿರುವಂಥ ತೆಂಗಿನ ಎಣ್ಣೆ ತಗೊಳ್ಳಿ. ಇಲ್ಲದಿದ್ದರೆ ಪ್ಯಾರಾಚೂಟ್ ಇರುತ್ತಲ್ವ, ಅದು ಓಕೆ. ನಿಮ್ಗೆ ಏನಾದರೂ ಒಳ್ಳೆ ಕ್ವಾಲಿಟಿಯ ತೆಂಗಿನ ಎಣ್ಣೆದು ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲೇ ನಾನು ಟ್ಯಾಗ್ ಮಾಡಿರ್ತೇನೆ. ಈ ಎಣ್ಣೆನ ಬಿಸಿ ಮಾಡೋದಕ್ಕೆ ನಮಗೆ ಯಾವಾಗಲೂ ಅಷ್ಟೇ ದಪ್ಪ ತಳದ ಪಾತ್ರೆನೇ ಬೇಕು. ಅದರಲ್ಲೂ ನಿಮಗೆ ಕಬ್ಬಿಣದ ಪ್ಯೂರ್ ಆಗಿರುವಂಥ ಕಡಾಯಿ ಟೈಪ್ ಇದ್ದರೆ ಒಳ್ಳೆಯದು. ಇಲ್ಲದಿದ್ದರೆ ತೊಂದರೆ ಇಲ್ಲ, ಸ್ಟೀಲ್ದು ಕಡಾಯಿ ಬೇಕಾದರೂ ನಾವು ತಗೋಬಹುದು. ಆದರೆ ಅಲ್ಯೂಮಿನಿಯಮನ್ನು ಯೂಸ್ ಮಾಡಲೇಬೇಕು. ಇದಕ್ಕೆ ಈ ತೆಂಗಿನ ಎಣ್ಣೆನ ಹಾಕೊತಾ ಇದ್ದೇನೆ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕೋಬಹುದು, ಏನು ತೊಂದರೆ ಇಲ್ಲ. ಕಟ್ ಮಾಡಿರುವಂಥ ಅಲೋವೆರಾನು ಕೂಡ ಹಾಕೊತಾ ಇದ್ದೇನೆ. ಹಾಗೆಯೇ ಮೆಂತೆ ಮತ್ತು ಕರಿಬೇವನ್ನು ಹಾಕೊತಾ ಇದ್ದೇನೆ. ನಿಮಗೆ ಕರಿಬೇವಿದ್ದು ವಿಶೇಷತೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ತಲೆ ಕೂದಲು ಗ್ರೋತಿಗೆ, ಹೆಲ್ತಿಗೆ, ತಲೆ ಕೂದಲು ಉದುರೋದನ್ನು ತಡೆಯೋದಕ್ಕೆ ತುಂಬ ಒಳ್ಳೆಯದು. ಅಲೋವೆರಾ ಕೂಡ ಅಷ್ಟೇ ತಲೆ ಕೂದಲು ಉದುರೋದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡುತ್ತೆ. ಮೆಂತೆ ಕೂಡ ಅಷ್ಟೇ ತಲೆ ಕೂದಲಿಗೆ ಒಳ್ಳೆ ಕಲರ್ ಕೊಡುತ್ತೆ, ತಲೆ ಕೂದಲು ದಪ್ಪ ಆಗೋ ಥರ ಮಾಡುತ್ತೆ. ನೀವು ರೆಗ್ಯುಲರ್ ಆಗಿ ಮೆಂತೆ ಹಾಕಿರುವಂಥ ಎಣ್ಣೆನ ತಲೆ ಕೂದಲಿಗೆ ಅಪ್ಲೈ ಮಾಡ್ತಾ ಇದ್ದರೆ ಈ ಪ್ರೀ ಮೆಚೂರ್ಡ್ ಗ್ರೇ ಅಂತ ಹೇಳ್ತಾರಲ್ಲ, ಅಂದರೆ ತುಂಬ ಬೇಗ ತಲೆ ಕೂದಲು ನೆರೆಯುತ್ತಲ್ವ, ಅದನ್ನು ಕೂಡ ಇದು ತಡೆಗಟ್ಟುತ್ತೆ. ಇದನ್ನ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಡಿ. ಅದಾದ ನಂತರ ಉರಿ ಇದೆಯಲ್ವ, ಅದು ತುಂಬ ಕಮ್ಮಿ ಇಡಬೇಕು. ನೀವು ಯಾವುದೇ ಕಾರಣಕ್ಕೆ ಜಾಸ್ತಿ ಇಡುವಂಗಿಲ್ಲ. ನೋಡಿ, ನಾನು ತುಂಬ ಕಮ್ಮಿ ಉರಿ ಇಟ್ಕೊಂಡಿದ್ದೇನೆ. ಇದು ಫುಲ್ ನೋಡಿ, ಇಷ್ಟೇ ಇರಬೇಕು, ಇದಕ್ಕಿಂತ ಜಾಸ್ತಿ ಇರಬಾರ್ದು. ಯಾಕಂತಂದರೆ ಈ ಎಣ್ಣೆ ಯಾವಾಗಲೂ ಅಷ್ಟೇ, ಎಣ್ಣೆನ ನೀವು ತಲೆ ಕೂದಲಿಗೆ ಹಾಕುವಂಥ ಎಣ್ಣೆನ ಯಾವಾಗಲೂ ಅಷ್ಟೇ ಕಮ್ಮಿ ಉರಿ ಇಟ್ಕೊಂಡೇ ಕುದಿಸ್ಬೇಕು. ಇಲ್ಲದಿದ್ದರೆ ಆ ಇಂಗ್ರೀಡಿಯೆಂಟ್ಸ್ದು ಸತ್ವ ಎಲ್ಲ ಕರೆಕ್ಟ್ ಹೋಗುತ್ತೆ. ಕುದೀತಾ ಇದೆ ಇದು. ನಿಮ್ಗೆ ಇದೆಲ್ಲ ರಸ ಎಲ್ಲ ಬಿಡುತ್ತೆ, ಆವಾಗ ಗುಜು ಅಂತ ಹೇಳೋಕ್ಕೆ ಶುರುವಾಗುತ್ತೆ.
ಎಲ್ಲ ಆಗಿ ಕೊನೆಗೆ ಆಯಿಲ್ ರೆಡಿ ಆದಾಗ ನಮ್ಗೆ ಗೊತ್ತಾಗುತ್ತೆ. ಬಟ್ ಅವಾಗವಾಗ ನೀವು ಇದನ್ನ ಕೈ ಆಡಿಸ್ತಾ ಇರಬೇಕಂದ್ರೆ ಮಗಿಸ್ತಾ ಇರಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದು ಇನ್ನೂ ಕೂಡ ಸ್ವಲ್ಪ ಬ್ರೌನ್ ಆಗಬೇಕು. ಈ ಕರಿ ಲೀವ್ಸ್ ಏನಿದೆ ಅದೆಲ್ಲ ಕ್ರಿಸ್ಪಿ ಆಗಬೇಕು. ಅಲ್ಲಿ ತನಕ ನಾವು ಇದನ್ನ ಕುದಿಸ್ಬೇಕು. ಒಂದು ನಿಮಗೆ 8-10 ನಿಮಿಷ ಕಮ್ಮಿ ಉರಿಯಲ್ಲಿ ಕುದಿಸ್ಲಿಕ್ಕೆ ಸಿಗ್ಬೋದು. ಆ ಜೆಲ್ ಟೈಪ್ ಏನಿದೆ ಅದೆಲ್ಲ ಕ್ಲೀನ್ ಆಗಬೇಕು. ಕ್ಲೀನ್ ಆಗಿರುವಂಥ ಆಯಿಲ್ ನಮಗೆ ಸಿಗಬೇಕು. ನೋಡಿ ಆಲ್ಮೋಸ್ಟ್ ಒಂದು 8-10 ನಿಮಿಷ ನಾನು ಕಮ್ಮಿ ಉರಿಯಲ್ಲಿ ಇದನ್ನ ಕುದಿಸಿದ್ದೇನೆ. ನಿಮಗೆ ಯಾವಾಗ ಈ ಆಯಿಲ್ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಅಂತಂದರೆ ಈ ಕರಿಬೇವೆಲ್ಲ ಕ್ರಿಸ್ಪಿ ಆಗಿರುತ್ತೆ. ನೋಡಿ ಆ ಸೌಂಡ್ ಬರ್ತಾ ಇದೆಯಲ್ಲ ನಿಮಗೆ, ಕ್ರಿಸ್ಪಿ ಆಗಿರೋದು. ಇಷ್ಟ ಆದರೆ ಸಾಕು ನಿಮಗೆ. ಎಕ್ಸಾಕ್ಟಾಗಿ ನೋಡಿ ಈ ಆಯಿಲ್ ಕಲರ್ ಇದೆಯಲ್ವಾ, ಒಂಥರ ಹಸಿರು ಅಥವಾ ಒಂಥರ ಯೆಲ್ಲೋ ಬಣ್ಣಕ್ಕೆ ತಿರುಗಿರುತ್ತೆ. ನೋಡಿ ಹೀಗೆ ಇಷ್ಟ ಆದರೆ ಸಾಕು. ಕರೆಕ್ಟಾಗಿ ಅದರಲ್ಲಿರುವ ಅಂಶಗಳೆಲ್ಲ ಈ ಆಯಿಲಲ್ಲಿ ಸೇರಿಕೊಂಡಿದೆ. ಇದಕ್ಕಿಂತ ಜಾಸ್ತಿ ನೀವೇನಾದರೂ ಕುದಿಸಿದ್ರಿ ಅಂತಂದರೆ ಅದರ ಅಂಶ ಏನಿರುತ್ತೆ ಆಯಿಲಲ್ಲಿ ಸೇರಿಕೊಂಡಿರೋದು ಅದೆಲ್ಲ ಕರಟುತ್ತೆ. ಆ ಸತ್ವನೇ ಇರಲ್ಲ. ಆದ್ದರಿಂದ ಎಣ್ಣೆ ಬಿಸಿ ಮಾಡುವಾಗ ಕೆಲವೊಂದು ಸರಿ ಎಂಥ ಎಣ್ಣೆ ಹಾಕಿದರೂ ಕೂಡ ತಲೆ ಕೂದಲಿಗೆ ಅದು ಸರಿ ಆಗ್ತಾ ಇಲ್ಲ ಅಂತಂದರೆ ಅದು ಬಿಕಾಸ್ ಆಫ್ ದಿಸ್ ಓನ್ಲಿ. ಅಂದರೆ ನೀವು ಕರೆಕ್ಟಾಗಿ ಎಣ್ಣೆನ ಬಿಸಿ ಮಾಡಿರಲ್ಲ. ಈ ಹದಕ್ಕೆ ನಾವು ರೆಡಿ ಮಾಡಿಕೊಂಡ್ರೆ ಸಾಕು. ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ಇದನ್ನ ಬಂದ್ ಮಾಡಿ ಕೆಳಗಡೆ ಇಳಿಸೋಣ. ಯಾಕೆ ನಾವು ಇಷ್ಟೇ ಇರುವಾಗ ಸ್ಟವನ್ನು ಬಂದ್ ಮಾಡಿ ತೆಗಿಬೇಕು ಅಂತಂದರೆ ನಾವು ಕೆಳಗಡೆ ಇಳಿಸಿದ ನಂತರ ಕೂಡ ಬಿಸಿ ಎಣ್ಣೆ ಇದೆಯಲ್ವ ಮತ್ತು ಆ ಪಾತ್ರೆ ಮತ್ತೆ ಕೂಡ ಅದು ಕುದೀತಾನೇ ಇರುತ್ತೆ. ಆದ್ದರಿಂದ ಈ ಹದಕ್ಕೆ ತೆಗೆದ್ರೆ ಇದು ತಣ್ಣಗಾದಾಗ ನಮಗೆ ಪರ್ಫೆಕ್ಟಾಗಿ ಆ ಆಯಿಲ್ ರೆಡಿ ಆಗಿರುತ್ತೆ. ಇಷ್ಟು ಸಾಕು. ಇದನ್ನ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ನೋಡಿ ತಣ್ಣಗಾದ ನಂತರ ಇದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ನಿಮಗೆ ಆಯಿಲ್ ಕಲರ್ ನೋಡಿದರೆ ಗೊತ್ತಾಗುತ್ತೆ. ಆಮೇಲೆ ಇದಕ್ಕೆ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ನೋಡಿ ಇವಾಗ ಕಪ್ಪಾಗಿದೆ. ನಾವು ಕಪ್ಪಾಗೋ ತನಕ ಕುದಿಸಿದ್ರೆ ಆಮೇಲೆ ಕೆಳಗಡೆ ಇಟ್ಟ ನಂತರ ಅದು ಪೂರ್ತಿ ಕರಟಿ ಹೋಗುತ್ತೆ. ಆದ್ದರಿಂದ ಇದಿವಾಗ ಪರ್ಫೆಕ್ಟ್ ಮೆಥಡ್. ಆಯಿಲ್ ರೆಡಿ ಆಗಿದೆ. ಇದನ್ನ ನೀಟಾಗಿ ನಾವೊಂದು ಡಬ್ಬಕ್ಕೆ ಸೋಸ್ಕೋಬೇಕು. ಒಂದು ಕ್ಲೀನಾಗಿರುವಂಥ ಬಾಟ್ಲನ್ನು ತಗೊಂಡು ಬಟ್ಟೆನ ಹಾಕಿಬಿಟ್ಟು ನಾವು ಸೋಸ್ಕೋಬೇಕು. ಅದರ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆಯಲ್ವ ಅದು ಬೇಕಾಗಿರಲ್ಲ. ನಿಧಾನಕ್ಕೆ ನಾವು ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕ್ಲೀನಾಗಿ ಹಿಂಡ್ಕೊಳ್ಳಿ. ಯಾಕಂತಂದರೆ ಅದರಲ್ಲಿ ತುಂಬ ಆಯಿಲ್ ಇರುತ್ತೆ ನೋಡಿ, ಅದನ್ನ ನಾವು ವೇಸ್ಟ್ ಮಾಡಬಾರ್ದು. ಅದಕ್ಕೋಸ್ಕರ ಕ್ಲೀನಾಗಿ ನಾವು ಹಿಂಡಿ ಎಲ್ಲ ಎಣ್ಣೆ ಪಸೆನ ತೆಗೆದುಬಿಡಬೇಕು. ನಾವು ಕಾಯಿಸಿರುವಂಥ ಪಾತ್ರೆಯಲ್ಲಿ ಏನಾದರೂ ಎಣ್ಣೆ ಪಸೆ ಇದ್ರೆ ಅದನ್ನ ವೇಸ್ಟ್ ಮಾಡಬೇಡಿ, ತಲೆಗೆ ಹಚ್ಕೊಳ್ಳಿ. ನೋಡಿ ಅದ್ಭುತವಾಗಿರುವಂಥ ಚಮತ್ಕಾರಿ ಅನ್ನುವಂತಹ ಮ್ಯಾಜಿಕಲ್ ಅಲೋವೆರಾದು ಆಯಿಲ್ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ಕೂಡ ಅಷ್ಟೇ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡಿ. ನೀವು ತಲೆಗೆ ಹಚ್ಕೋಬೇಕು ಅಂದ್ಕೊಳ್ಳುವಾಗ ಈ ಆಯಿಲನ್ನು 1 ಅಥವಾ 2 ಚಮಚ ತಗೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಡಾದ ನಂತರ ಒಂದು 3 ನಿಮಿಷ 2-3 ನಿಮಿಷ ಕ್ಲೀನಾಗಿ ನಾವು ಕೈಯಿಂದ ತೆಗೆದ್ಬಿಟ್ಟು ತಲೆಗೆ ಹಚ್ಚಿ ಮಸಾಜ್ ಮಾಡಬೇಕಾಗುತ್ತೆ. ನೀವು ಎಷ್ಟು ಚೆನ್ನಾಗಿ ರೂಟ್ಗೆ ಮಸಾಜ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಚಿಕ್ಕವರಿರ್ಬೋದು ದೊಡ್ಡವರಿರ್ಬೋದು ವಾರಕ್ಕೆ ಒಂದು 2-3 ಸರಿ ಈ ಆಯಿಲನ್ನು ಹಚ್ಚಿಬಿಟ್ಟು ಮಸಾಜ್ ಮಾಡಿ ಒಂದು 2 ಗಂಟೆ ಬಿಟ್ಟು ಉಗುರು ಬೆಚ್ಚಗಿನ ನೀರಲ್ಲಿ ತಲೆ ಸ್ನಾನ ಮಾಡೋದ್ರಿಂದ ತಲೆ ಕೂದಲು ಉದುರೋದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ತಲೆ ಕೂದಲು ತುಂಬ ಬೇಗ ಬೆಳೆಯುತ್ತೆ. ಚೆನ್ನಾಗಿ ಅಂದರೆ ದಪ್ಪ ಆಗುತ್ತೆ, ಕಪ್ಪಾಗುತ್ತೆ, ಶೈನ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಸಾಫ್ಟ್ ಆಗುತ್ತೆ, ಸಿಲ್ಕಿ ಆಗುತ್ತೆ. ನಿಮಗೆ ಹಲವಾರು ಲಾಭಗಳು ಈ ಅಲೋವೆರಾ ಆಯಿಲಿಂದ ಸಿಗುತ್ತೆ. ಇದನ್ನ ನೀವೊಂದು 8 ವರ್ಷದ ನಂತರದ ಮಕ್ಕಳಿಗೆ ಕಂಪಲ್ಸರಿಯಾಗಿ ಹಚ್ಬೋದು. ಏನು ಪ್ರಾಬ್ಲಮ್ ಆಗಲ್ಲ. ಮಕ್ಕಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ವಾರದಲ್ಲಿ 1 ಸಲ ಹಚ್ಚಿ ಮಸಾಜ್ ಮಾಡಿ ನೀವು 1 ಗಂಟೆ ಬಿಟ್ಟು ಉಗುರು ಬೆಚ್ಚಗಿನ ನೀರಲ್ಲಿ ತೊಳಿಬೋದು. ದೊಡ್ಡವರಿಗೆ 2-3 ಸರಿ ಈ ಆಯಿಲ್ನ ಮಸಾಜ್ ಮಾಡ್ಬೋದು. ತುಂಬ ಚಿಕ್ಕ ಮಕ್ಕಳಿಗೆ ಬೇಡ, ಕೋಕೋನಟ್ ಆಯಿಲನ್ನು ಡೈರೆಕ್ಟಾಗಿ ನೀವು ಬಿಸಿ ಮಾಡಿ ಹಚ್ಬೋದು. ಅಂದರೆ ಉಗುರು ಬೆಚ್ಚಗೆ ಮಾಡಿ ಚಿಕ್ಕ ಮಕ್ಕಳಿಗೆ ಹಚ್ಬೋದು. ಡಾಕ್ಟರ್ಗಳು ಕೂಡ ಬರೀ ಕೋಕೋನಟ್ ಆಯಿಲಲ್ಲಿ ಮಸಾಜ್ ಮಾಡೋದನ್ನು ಸಜೆಸ್ಟ್ ಮಾಡ್ತಾರೆ, ಅಂದರೆ ಚಿಕ್ಕ ಮಕ್ಕಳಿಗೆ. ಸೊ ಈ ಅದ್ಭುತ ಆಯಿಲ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.